ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕಾಫಿಯಲ್ಲೂ ವಿಷವಿದೆ, ಅತಿಯಾದರೆ ಅಮೃತವೂ ವಿಷ. ಡ್ರಗ್ಸ್ನಿಂದ ದೂರವಿರಲು ವಿದ್ಯಾರ್ಥಿಗಳಿಗೆ ಕರೆ. ಶ್ರೀನಿವಾಸ್ ಫಾರ್ಮಸಿ ಸಪ್ತಾಹದಲ್ಲಿ ಡಿಎಚ್ಒ ಶ್ರೀರಂಗಪ್ಪ ಕರೆ. ಸೊಂಟದಲ್ಲಿ ಆಸ್ಪತ್ರೆಯ ಟ್ಯೂಬ್, ನಿರಾಶ್ರಿತರಾಗಿ ಬಸ್ ಸ್ಟ್ಯಾಂಡಿನಲ್ಲಿ ಬಿದ್ದಿದ್ದ ಮೈಸೂರಿನ ವ್ಯಕ್ತಿಗೆ ತುರವೇ ಜೀವದಾನ. ಇದು ನಮ್ಮ ನಾಡು ಇಂಪ್ಯಾಕ್ಟ್. ಸರ್ವಧರ್ಮ ಸಮಭಾವದ ಚಿತ್ತಾರ, ಕರಾವಳಿಯ ಪುಟಾಣಿಗಳ ಕೈಯಲ್ಲಿ ಚಿತ್ರ ಶೃಂಗಾರ. ಪೊಲೀಸ್ ಇಲಾಖೆಯಿಂದ ಕೋಮು ಸೌಹಾರ್ದತಾ ಸಪ್ತಾಹ. ಮಂಗಳೂರಿನಲ್ಲಿ ಎಳೆಯ ಮನಸ್ಸುಗಳಲ್ಲಿ ಭ್ರಾತೃತ್ವದ ಸಂದೇಶ. ವಾರ್ತೆಗಳ ವಿವರ. ಮಂಗಳೂರಿನ ಶ್ರೀನಿವಾಸ್ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ನಡೆದ ಫಾರ್ಮಾ ರ್ಯಾಲಿಯನ್ನು ಜಿಲ್ಲಾ ಆರೋಗ್ಯ ಅಧೀಕ್ಷಕ OR ಶ್ರೀರಂಗಪ್ಪ ಉದ್ಘಾಟಿಸಿದರು. ಮಂಗಳೂರಿನ ಪ್ರತಿಷ್ಠಿತ ಶ್ರೀನಿವಾಸ್ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಇಂಡಿಯನ್ ಫಾರ್ಮಾಸ್ಯೂಟಿಕಲ್ಸ್ ಅಸೋಸಿಯೇಷನ್ನ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಫಾರ್ಮಸಿ ಸಪ್ತಾಹದ ಅಂಗವಾಗಿ ಪಾಂಡೇಶ್ವರದ ಶ್ರೀನಿವಾಸ್ ಕಾಲೇಜ್ ಕ್ಯಾಂಪಸ್ನಿಂದ ಡ್ರಗ್ ಅಬ್ಯೂಸ್ ಅವೇರ್ನೆಸ್ ಫಾರ್ಮಾ ರ್ಯಾಲಿ ಬುಧವಾರ ಆರಂಭಗೊಂಡಿತು. ರ್ಯಾಲಿಗಿಂತ ಮುಂಚಿತವಾಗಿ ನಡೆದ ಸರಳ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರು ನಿರ್ದೇಶಕರು ಆಗಿರುವ ಡಾಕ್ಟರ್ AR ಶಬರಾಯ ಅತಿಥಿ ಗಣ್ಯರನ್ನ ಸ್ವಾಗತಿಸಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾ ಆರೋಗ್ಯ ಅಧೀಕ್ಷಕರಾದ ಡಾಕ್ಟರ್ OR ಶ್ರೀರಂಗಪ್ಪನವರು ಮಾತನಾಡುತ್ತಾ, ಡ್ರಗ್ಸ್ ರಹಿತ ಸಮಾಜಕ್ಕೆ ನಿಮ್ಮ ಕೊಡುಗೆ ಅನನ್ಯ. 1 ಲೋಟ ಕಾಫಿ ಹಿಲ್ಕಾರಿ ಅನುಭವ ನೀಡಿದರೆ 10 ಕಪ್ ಕಾಫಿ ನಿಮಗೆ ನಿತ್ಯ ಭರಿಸುತ್ತದೆ, 100 ಕಪ್ ಕಾಫಿ ನಿಮ್ಮನ್ನು ಸಾಯಿಸುತ್ತದೆ ಎಂದರಲ್ಲದೆ ಶಾಲಾ ಕಾಲೇಜುಗಳ ಮಟ್ಟದಲ್ಲಿಯೇ ಡ್ರಗ್ ಪೆಡಂಭೂತವನ್ನು ಹೊಡೆದೋಡಿಸುವ ಪ್ರವೃತ್ತಿ ಆರಂಭಗೊಳ್ಳಬೇಕು ಎಂದರು. There will be negative physiological health effects ranging from minor gastrointestinal disturbance to respiratory infection to a severe conditions like HIV infection, hepatitis C, which all depends on what drugs you take and what is the route of administration to your body, and also at what frequency the drugs are taken. Some drugs especially are addictive in nature, like heroin. If you get exposed for anxious to know what exactly it is, when your friend is already telling a lot about heroin and you just wanted a fun for only once. ಮುಖ್ಯ ಅತಿಥಿಗಳಾಗಿದ್ದ RS ಶಾಹ ಸಕಾಲಿಕವಾಗಿ ಮಾತನಾಡಿದರು. ಇನ್ನೋರ್ವ ಮುಖ್ಯ ಅತಿಥಿ ಸೌತ್ ಕೆನರಾ ಡ್ರಗ್ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಗಣೇಶ್ ಕಾಮತ್, ವಿದ್ಯಾರ್ಥಿಗಳಲ್ಲಿರುವ ಇಚ್ಛಾಶಕ್ತಿ ಏನಾದರೂ ಸಾಧಿಸುವ ಶಕ್ತಿ ಬರುತ್ತದೆ. ಇಂದಿನ ಈ ಘೋಷಣೆಗಳು ಕೇವಲ ಪಾಂಡೇಶ್ವರದಿಂದ ನೆಹರು ಮೈದಾನದವರೆಗೆ ಮಾತ್ರ ಇರಬಾರದು, ಬದುಕಿನುದ್ದಕ್ಕೂ ಇರಬೇಕು ಎಂದರು. You would like to enjoy your day off as early as possible. But friends, today I have just tried across only 2 points to all of you. Let us this exercise not be limited to carrying the slogans and reaching the Nehru Maidan only. So basically all of you set an example yourselves by taking a pledge to say no to drugs. You are at a very crucial stage of a career. You all are budding pharmacists who are going to enter the fray in 1 or 2 or 3 years from now to take up your competitive life ahead. So at this crucial juncture in your career, please don't get carried away by drugs or any form of substance abuse. ಪ್ರಾಂಶುಪಾಲರಾದ VS ಐತಾಳ್, ರಾಮ್ ಪ್ರಸಾದ್, ಡಾಕ್ಟರ್ AR ಶಬರಾಯ ಮುಂತಾದವರು ವೇದಿಕೆಯಲ್ಲಿದ್ದರು. ನೋ ಟು ಡ್ರಗ್ಸ್, ಹೆರಾಯಿನ್ ರಹಿತ ಹೀರೋ ಇತ್ಯಾದಿ ಘೋಷಣೆಗಳೊಂದಿಗೆ ವಿದ್ಯಾರ್ಥಿಗಳ ಫಾರ್ಮಸಿ ಜಾಥಾ ಪಾಂಡೇಶ್ವರ ಮಾರ್ಗವಾಗಿ ನೆಹರು ಮೈದಾನದತ್ತ ತೆರಳಿತು.
self-respect and everything that goes with self-esteem. ತೆಗೆದುಕೊಂಡೆ ನೀ ಮಾದಕ ಮನತಂತೆ ನಿನ್ನ ಕಾಯಕ ತೆಗೆದುಕೊಂಡೆ ನೀ ಮಾದಕ